ಸರ್ ಬನ್ನಿ ಸರ್. ರೆಕಾರ್ಡ್ ಆಯ್ತು ರೆಕಾರ್ಡ್ ಆಯ್ತು. ಲೆಟರ್ ಮಾಡಿಲ್ಲ ನೀವು ಯಾವ ಘಟ್ಟ ಹೇಳಿ ಮನ್ಸಿಗೆ ಹೇಳಿ. ಅದೇ ಹೇಳ್ತಾನೆ ಗಟ್ರ ಸಂಬಂಧ ಹೇಳ್ತಾನೆ. ಆ ಗಟ್ರ ಮಾಡ್ಯಾರ ಕಡೆ ಅವ್ರಿಗೆ ನಾವು ಹೇಳಿದ್ವಿ ಮಾಡಿಲ್ಲ. ಅದು ಓಪನ್ ಮಾಡಿ ಎಷ್ಟು ದಿನ ಆಗಿದೆ? ಈಗ ಮಾಡಿ ಒಂದು ವಾರ ಓಪನ್ ಮಾಡಿ ಎಷ್ಟು ದಿನ? ಓಪನ್ ಮಾಡಿ ಒಂದು 2 ದಿವಸದಿಂದ ಆಗೈತಿ. ಈಗ ಕೆಲಸ ಕಂಪ್ಲೀಟ್ ಆಗಿದೆ ಅದು ಹಾಗೆ ಆ ಕಡೆ ಇದು ಸ್ವಲ್ಪ ಈ ಗಟ್ರ ಮಾಡಬೇಕು. ಈ ಗಟ್ರ ಮಾಡಬೇಕು ನೀವೇನು ಮಾಡಬೇಕು ಇರೋಂಥ ಫೋನ್ಸ್ ಓಕೆ ಮಾಡಿರ್ತಾ ಇದ್ದಾರೆ. ಅದಂತ ಕರೆನು ಇನ್ನೂ ಮಾಡಿದ್ದಾರೆ. ಈಗ ಪ್ರೆಸೆಂಟ್ಗೆ ನಿಮ್ಮ ವಾರ್ಡ್ ನಂಬರ್ 1 ತಾನೆ. ವಾರ್ಡ್ ನಂಬರ್ 1ಲ್ಲಿ ಆನಂದ್ ಲಕ್ಷ್ಮಣ್ ಚೌಹಾಣ್ ಕೌನ್ಸಿಲರ್. ಅನಿಲ್ ಚೌಹಾಣ್ ಫುಲ್ ಹೆಸರು ಆನಂದ್ ಲಕ್ಷ್ಮಣ್ ಚೌಹಾಣ್. ಈಗ ಆ ಕೌನ್ಸಿಲರ್ ಆದಮೇಲೆ ಇಲ್ಲಿವರೆಗೂ ಕೆಲಸ ಕಾರ್ಯಗಳನ್ನು ಕರೆಕ್ಟಾಗಿ ಮಾಡ್ಕೊಂಡು ಮಾಡ್ಯಾನ. ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಜಿಲ್ಲಾ ಪಂಚಾಯತಿನಲ್ಲಿ ಸರ್ಕಾರದಿಂದ ಬರುವಂಥ ಸವಲತ್ತುಗಳು ಏನೇನು ಕಾಮಗಾರಿ ಕೆಲಸಗಳೆಲ್ಲ ಮಾಡ್ಕೊಡ್ತಾರೆ. ಮಾಡ್ಯಾನ ಎಲ್ಲ ಕೆಲಸ ಮಾಡ್ತಾರೆ. ಈಗ ಹಿಂದೆ ಇದ್ದಂಥ ಕೌನ್ಸಿಲರ್ಗೂ ಈ ಕೌನ್ಸಿಲರ್ಗೂ ಏನು ವ್ಯತ್ಯಾಸ? ಅವ ಮಾತ್ರ ಮಾಡ್ಯಾನ. ಪೈಲ ಇದ್ದವ ಇನ್ನ ಮಾಡಿಲ್ಲ, ಏನು ಕೆಲಸ ಮಾಡಿಲ್ಲ. ಹಿಂದೆ ಇದ್ದಂಥ ಕೌನ್ಸಿಲರ್ ಏನು ಮಾಡಿಲ್ಲ, ಸ್ವಾಮಿ ಅಂತ ಇದ್ದ ಅಷ್ಟೊಂದು ಮಾಡಿದಷ್ಟು. ಏನು ಕೆಲಸ ಮಾಡಿಷ್ಟ ಮಾಡ್ಯಾರ. ಅವು ಮಾಡಿಲ್ಲ ಬೋರ್ ಅದು ಮಾಡ್ಯಾರ. ಬೋರಿಂಗ್ ಅದು ಮಾಡಿ ಇದು ಮಾಡಿದ್ದಿಲ್ಲ ಈ ಕೆಲಸ ಮಾಡಿಲ್ಲ. ಈಗಿರುವಂಥ ಕೌನ್ಸಿಲರು ಯಾರು? ಆನಂದ್ ಲಕ್ಷ್ಮಣ್ ಚೌಹಾಣ್ ಮಾಡ್ಯಾನ್ರಿ. ಅವ ಕೆಲಸ ಕಾರ್ಯ ಎಲ್ಲ ಮಾಡ್ತಾ ಇದ್ದಾರೆ. ಜನಕ್ಕೆ ಸ್ಪಂದಿಸ್ತಾ ಇದ್ದಾರೆ. ನಿಮ್ಮ ಒಂದು ಕಷ್ಟ ಸುಖಕ್ಕೆಲ್ಲ ಕೇಳ್ತಾ ಇದ್ದಾರೆ. ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಎದ್ದು ವಾರ್ಡ್ಗಳಿಗೆ ಇನ್ಸ್ಪೆಕ್ಷನ್ ಮುಂಜಾನೆ 6 ಗಂಟೆಗೆ ಬಂದಿರ್ತಾನೆ. ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದ ನಿಂತು ನೋಡಿ ಇದೆಲ್ಲ ಕೆಲಸ ಮಾಡೋದು ನಿಂತಿರ್ತಾನೆ. ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ಇರುವಂಥ ಕೌನ್ಸಿಲರ್ಗಿಂತ ಪರವಾಗಿಲ್ಲ ಒಂದು ಜನಸೇವೆ ಮಾಡ್ತಾ ಇದ್ದಾರೆ. ಆ ಸ್ಥಾನದಲ್ಲಿ ಇರೋದಕ್ಕೂ ಒಂದು ಬೆಲೆ ಇದೆ. ಆದ್ರೂ ಮಾಡ್ತಾ ಇದ್ದಾನೆ ರೈಟ್. ಮುಂಜಾನೆ 6 ಗಂಟೆ ಬರ್ತಾನೆ ಪಾಪ. ಬೆಳಿಗ್ಗೆ 6 ಗಂಟೆ ಬಂದು ನಿಂದಿರ್ತಾನೆ. ಅವ್ನು ಇವ್ರು ಬಂದಿರ್ತಾನೆ ರೀ, ಕಾಮಗಾರಿ ಬಂದಿರ್ತಾನೆ. 6 ಗಂಟೆ ಬಂದಿರ್ತಾರೆ. ನೀವೊಬ್ರು ಯಾರು ಹೇಳ್ಬರಿ ಅವೇ ಐಕಿ ಕರಿ ಶಿಲ್ಪ ಕರಿ. ಬಾಯ್ ಶಿಲ್ಪ ಡ್ರೆಸ್ ಹಾಕಿದೆ ಈಗಿರ ಕರಿ ಈಕಿಗೆ. ಮತ್ತೆ ಯಾವ ಟಿವಿ ಇದು ಹೇಳಿ. ನಿಮ್ಮ ಒಂದು ಏರಿಯಾ ಕೌನ್ಸಿಲರ್ ಬಗ್ಗೆ ಹೇಗೆ? ಇಲ್ಲಿಯವರು ಬೇರೆ ಕಡೆ ಏನಿದೆ ಹೇಳ್ಬಿಡ. ಹೇಳಿ ಸರ್, ನಿಮ್ಮ ವಾರ್ಡ್ ಕೌನ್ಸಿಲರ್ ಹೇಗೆ? ಯಾಕೆ ಸರ್ ಹಿಂದೆ ತಿರ್ಕೊಂಡಿದ್ದೀರಾ, ಈ ಕಡೆ ತಿರ್ಕೊಂಡಿದ್ದೀರಾ? ನಿಮ್ನೇನು ದುಡ್ಡು ಕೊಡಿ ಬೇರೆ ಕೆಲಸ ಮಾಡಿ ಅಂತ ಹೇಳ್ತಾ ಇಲ್ಲ. ಬೇರೆ ಕೆಲಸ ಮಾಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಏರಿಯಾದಲ್ಲಿ ನಿಮಗೆ ನಿಮ್ಮ ಕೌನ್ಸಿಲರು ಈ ಕಡೆ ತಿರ್ಕೊಳ್ಳಿ, ಸ್ವಲ್ಪ ಈ ಕಡೆ ತಿರ್ಕೊಳ್ಳಿ ಸರ್. ಏನು ಕಳ್ತನ ಮಾಡಿದ್ರಲ್ಲ, ಏನು ಮಾಡಿದ್ರೆ ನಿಮ್ಮ ಏರಿಯಾ ತಾನೆ. ನಿಮ್ಮ ಏರಿಯಾಗೆ ಸಂಬಂಧಪಟ್ಟಂತೆ ಕೌನ್ಸಿಲರು ನಿಮ್ಮ ಕೆಲಸ ಕಾರ್ಯ ಮಾಡ್ಕೊಡ್ತಾ ಇದ್ದಾರೆ ಇಲ್ವಾ? ಮಾಡ್ತಾ ಇದ್ದಾರಾ? ಎಲ್ಲ ಕಾಮಗಾರಿ ಕೆಲಸ ಮಾಡ್ಕೊಡ್ತಾ ಇದ್ದಾರಾ? ಒಂದು ಒಳ ಚರಂಡಿ ಆಗಿರ್ಬೋದು, ಹೊರ ಚರಂಡಿ ಆಗಿರ್ಬೋದು, ರೋಡಿನ ವ್ಯವಸ್ಥೆ ಆಗಿರ್ಬೋದು, ನಿಮ್ಮ ಒಂದು ಜನರಿಗೆ ಅನುಕೂಲ ತಕ್ಕಂತೆ ಏನು ಕೆಲಸ ಕಾರ್ಯ ಬೇಕೋ ಅದೆಲ್ಲ ಮಾಡ್ತಾ ಇದ್ದಾರಾ? ಪ್ರತಿಯೊಂದು ಮಾಡ್ಕೊಡ್ತಾ ಇದ್ದಾರಾ? ಹಿಂದೆ ಇದ್ದಂಥ ಕೌನ್ಸಿಲರ್ಗೂ ಇವಾಗಿರುವಂಥ ಕೌನ್ಸಿಲರ್ಗೂ ಚೇಂಜಸ್ ಇದೆಯಾ? ನಿಜವಾಗ್ಲೂ ಚೇಂಜಸ್ ಇದೆಯಾ? ಆರಾಮ ಅವರು ರಾಜಕೀಯದಲ್ಲಿ ಮುಂದುವರಿಬೋದಾ? ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಓಕೆ ಸರ್, ಅಷ್ಟೇ. ನಿಮ್ಮ ಒಂದು ಅನಿಸಿಕೆ ಕೇಳೋದಕ್ಕೆ ನಮಗೆ ಬಂದಿದೆ. ಯಾವುದೇ ರಾಜಕಾರಣಿ ವ್ಯಕ್ತಿಗಳು ಈಗ ಯಾವ ಪೊಸಿಷನ್ ಇದ್ದರೂ ಜನಗಳಿಗೆ ಕರೆಕ್ಟಾಗಿ ಕೆಲಸ ಕಾರ್ಯ ಮಾಡಬೇಕು. ಸರ್ಕಾರದಿಂದ ಏನು ಸವಲತ್ತುಗಳು ಬರುತ್ತೋ ಅದು ನೇರವಾಗಿ ಜನಕ್ಕೆ ತಲುಪುತ್ತೆ. ಹಿಂದೆ ಇರೋ ಥರ ರಾಜಕೀಯ ಇಲ್ಲ. ಈಗ ಮುಂದೆ ತುಂಬ ಚೇಂಜ್ ಆಗುತ್ತೆ. ಎಲ್ಲ ಅಧಿಕಾರಿಗಳು ಕೆಲಸ ಮಾಡಿದ್ರೇ ಅವ್ರಿಗೆ ಒಂದು ಶಾಶ್ವತವಾದ ಸೀಟ್ ಇರುತ್ತೆ. ಅದಕ್ಕೋಸ್ಕರ ಓಕೆ, ಥ್ಯಾಂಕ್ ಯು.
ವಾರ್ಡ್ ನಂಬರ್ ಇದು 1ಕ್ಕೆ ಸೇರುತ್ತಲ್ಲ 2ಕ್ಕೆ ವಾರ್ಡ್ ನಂಬರ್ 2 ಆನಂದ್ ಲಕ್ಷ್ಮಣ್ ಕೌನ್ಸಿಲರ್ ಈ ಕೌನ್ಸಿಲರ್ ಸಂಬಂಧಪಟ್ಟಂತೆ ಈ ವಾರ್ಡಲ್ಲಿ ನಿಮಗೆ ಒಂದು ಲೇಡೀಸ್ ಟಾಯ್ಲೆಟ್ನ ಒಂದು ಜಾಗ ನಿರೂಪಿಸಿಕೊಟ್ಟಿದ್ದಾರೆ. ಆ ಜಾಗದಲ್ಲಿ ನಿಮ್ಗೆ ಆಗುವಂಥ ತೊಂದರೆಗಳು ಏನೇನು? ಈ ತೊಂದರೆ ಗಟರ ಅಂದ್ರಿ ಮತ್ತೆ ಇದು ಸಂಡಾಸದ ಬರೇ ಗಂಡಸರನ್ನ ಭಾಳ ಅಡ್ಡಾಡಕತ್ತಾರ್ರಿ ಈ ಗಂಡಸರು ಭಾಳ ಓಡಾಡ್ತಾರೆ. ಅದು ಹೋಗೋಕ್ಕೊಂದು ಮುಜುಗರ ಅನ್ನೋದು ತುಂಬ ಹೋಗ್ತಾರೆ. ಈ ಒಂದು ಪ್ಲೇಸಲ್ಲಿ ತಮಗೆ ಏನು ಅವಶ್ಯಕತೆ ಇದೆ? ಈ ಒಂದು ಜಾಗದಲ್ಲಿ ನಿಮ್ಗೆ ಏನು ಮಾಡಿಕೊಟ್ರೆ ಒಂದು ತುಂಬ ಸ್ವಚ್ಛತೆ ಮಾಡಿಕೊಟ್ರೆ ಆಗ್ತಿರೋ ಬನ್ನಿ ಸರಿ ಕಡೆ ಬನ್ನಿ ನೀವು ಹೇಳಿ ಟಾಯ್ಲೆಟ್ ಕಟ್ಟಿಸ್ಕೊಟ್ರೆ ಅವ್ರು ಹೇಳ್ತಾರಲ್ಲ ನೀರಿನ ಫೆಸಿಲಿಟೀಸ್ ಇಲ್ಲ, ಶೌಚಾಲಯ ಕಟ್ಟಿಸ್ಕೊಡ್ಬೇಕು ಮೇನ್ ತಮ್ಮ ಒಂದು ಆ ತೊಂದರೆಗಳು ತುಂಬಾ ಇದೆ. ಹೇಳಿ ಹೋಗಿ ಹೇಳಿ ನಿಮ್ಮ ಅನಿಸಿಕೆ ನೀವು ಹೇಳಿ. ಹಂಗಲ್ರಿ ಮರ್ಯಾದೆ ಬೇಕಾ? ಇಲ್ಲಿ ಮಂದಿ ಏನಾಯ್ತಿರ್ಲ ನಿಂದಿರ್ತಾರ ಗನ್ಸರ್ ಮರ್ಯಾದೆ ಇಲ್ಲಿ ಒಂದ್ ಸ್ವಲ್ಪ ಕಂಟಿ ಇದ್ದು ಕುಂಡಿರ್ತಿದ್ದೀವ್ರಿ. ಈಗ ಕಂಟಿ ಇದೇನು ಇಲ್ರಿ, ಮರ್ಯಾದೆ ಏನು ಇಲ್ರಿ ಹೆಂಗಸರ್ದು. ಅವಕ್ಕೆ ಹೋಗಪ್ಪ ನಾವು ಸಂಡಾಸ್ ಕುಂಡಿರ್ತೀವ ನಾನ ಅವೇನಂತನ್ರಿ ಅಲ್ಲಿ ಪೈಖಾನಿಗೆ ಹೋಗಂತ. ಪೈಖಾನಿಗೆ ನೀರ ಸಂಡಾಸ್ ಚಲೋ ಬೇಕು ಅವೆಲ್ಲ ಪೈಖಾನೆ ಅಲ್ಲಿ ಬಿದ್ದಾವ್ರಿ. ಮತ್ತೆ ಹ್ಯಾಂಗ್ ಕೊಂಡ್ರದು ಮರ್ಯಾದೆ ಅನ್ಕ ಏನೂ ಇಲ್ಲ ನೋಡ್ರಿ. ಅಷ್ಟು ತುಂಬಾ ವರ್ಷಾಗಿ ತಮಗೆ ಒಂದು ಮನ್ಸಿಗೆ ತುಂಬಾ ನೋವಾಗಿದೆ. ಈ ಒಂದು ಟಾಯ್ಲೆಟ್ ವಹಿಸಿದಲ್ಲಿ ತುಂಬಾ ನೋವಾಗಿದೆ. ಓಕೆ, ಅದಕ್ಕೊಂದು ಪರಿಹಾರ ನಿಮ್ಗೆ ಒಂದು ಟಾಯ್ಲೆಟ್ ಹಾಗೊಂದು ನೀರಿನ ವ್ಯವಸ್ಥೆ, ದೀಪದ ವ್ಯವಸ್ಥೆ ತಮ್ಗೆ ಆಗ್ಬೇಕು. ಗಟರ್ಗಳು ಕ್ಲೀನ್ ಆಗ್ಬೇಕಾ? ಎಲ್ಲ ಈಚೆ ಕಡೆನೂ ಎಲ್ಲ ಮುಂದೆ ಮಾಡಿಬಿಟ್ಟಾರ್ರಿ. ಯಾವುದು ಈ ಅಲ್ಲಿ ಬರುವಂತ ನೀರುಗಳು ಮನೆಯಿಂದ ಬರುವಂತ ಹೊರಗಡೆ ಗಲೀಜ್ ನೀರುಗಳೆಲ್ಲ ಇಲ್ಲೇ ಬರ್ತಾ ಇದೆ. ಎಲ್ಲ ಅಲ್ಲಿ ಹೊಲ ಸ್ವಲ್ಪ ಸಂಡಾಸದು ಇದೆ ಎಲ್ಲ ಈ ಕಡೆ ಬರ್ತಾವ್ರಿ. ಈ ಕಡೆಗೆ ಬರುತ್ತೆ. ಆ ಕಡೆ ಹೋಗಾಕು ಜಾಗ ಇಲ್ರಿ. ಎಲ್ಲಿ ಇಲ್ಲ, ಇಲ್ಲೆಲ್ಲ ಪಬ್ಲಿಕ್ ಇದೆಲ್ಲ ಒಂದು ಕ್ಲೀನ್ ಮಾಡ್ಬೇಕಾ? ಬನ್ನಿ ಒಳಗಡೆ ಹೋಗಿ ಆ ಕಡೆ ಹೋಗಿ ಹೇಳಿ ಹೇಳಿ ಬನ್ನಿ ಈ ಕಡೆ ಬಂದು ಹೇಳಿ. ಅಲ್ಲ ನೀವು ಮುಂದೆ ಬಂದು ಹೇಳಿ ಅಮ್ಮ, ಈ ಕಡೆ ಇಲ್ಲಿ ಬಂದು ತೋರಿಸಿ. ತೋರಿಸಿ ಈಗ ಹೇಳಿ. ಈ ಸೈಡಿಂದ ಬರುತ್ತಾ? ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ ನೀರು, ಗಲೀಜ್ ನೀರೆಲ್ಲ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ. ಹೌದು, ವಾಸನೆ ಬರುತ್ತೆ. ಅಕ್ಕಪಕ್ಕದಲ್ಲಿ ಮನೆಗಳಿದೆ. ತುಂಬಾ ತೊಂದರೆಗಳಾಗ್ತಿದೆ ತಮ್ಗಿದು. ಸರಿ, ನಿಮ್ಮ ಈ ಒಂದು ವಾರ್ಡ್ಗೆ ಕೌನ್ಸಿಲರ್ ಆದಂತ ಒಂದು ಪ್ರೆಸೆಂಟ್ ಇವಾಗ ಇರುವಂತ ಕೌನ್ಸಿಲರ್ಸ್ ತಮ್ಮ ಒಂದು ಕಷ್ಟ ಸುಖನೆಲ್ಲ ನೋಡ್ತಾ ಇದಾರ? ಬಂದು ನೋಡ್ತಾ ಇದಾರ? ನೀರ್ ಅದರಿ, ಕೆಳಗೂ ಕುಂಡ್ರಾಕ್ ಜಾಗ ಇಲ್ಲ. ಆ ಕಡೆ ಮನುಷ್ಯರ್ ಕೂತಿದ್ದು ಸಂಡಾಸ ಸ್ವಲ್ಪ ಗಟಾರ್ ಹೋಗೈತಿ, ಅದ್ರ ಮೇಲೆ ಒಬ್ಬೊಬ್ಬರು ಕೂತು ಹೋಗ್ತೀವಿ. ಆ ರೀತಿ ತೊಂದರೆ ಇದೆ. ಈಗಿರುವಂತ ಒಂದು ಕೌನ್ಸಿಲರ್ಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಇದ್ರ ಬಗ್ಗೆ ಏನಾದ್ರು ಲೈಟ್ ಹಾಕಂತ 10 ವರ್ಷ ಆತ್ರಿ ಈಗ ಹೇಳಿ. ಯಾರು ಒಂದು ಲೈಟ್ ಹಾಕಿಲ್ಲ ಇವತ್ತು. ಇಲ್ರಿ ಲೈಟ್ ಈ ರೀತಿ ಒಂದು ಎಷ್ಟು ವರ್ಷಗಳಿಂದ ತಾವು ಈ ರೀತಿ ಒಂದು ಯೂಸ್ ಮಾಡ್ತಾ ಇದ್ದೀರಾ ಆ ಜಾಗ? ನಾವ್ ನಡ್ಯಾಕ ಬರೋಕ್ಕಿಂತ ಮೊದಲು ಈ ಜಾಗ ಸಂಡಾಸ್ದೈತಿ. 4 ಮಾರು ತಲೆಗಳು ತಾವು ಇದೇ ತರ ಯೂಸ್ ಮಾಡ್ತಾ ಇದ್ದೀರಾ? ಅಂದ್ರೆ ಎಲ್ಲಾ ಒಂದು ಹೆಂಗಸರುಗಳು ಇದೇ ರೀತಿ ಒಂದು ಆಚೆ ಕಡೆ ಹೆಂಗಸರು ಇಲ್ಲೇ ಬಂದು ನಾವು ಈಚೆ ಕಡೆ ಎಲ್ಲಾರು ಇಲ್ಲಿಗೆ ಬರೋದು. ಮರ್ಯಾದೆ ಅಂತ ಏನೂ ಇಲ್ಲ ನೋಡ್ರಿಯಪ್ಪ, ಏನು ಮರ್ಯಾದೆ ಏನೂ ಇಲ್ಲ. ಈಗ ಒಂದು ಕೌನ್ಸಿಲರ್ ಮಾಡಿಸ್ಕೊಡ್ತೀನಿ ಅಂತ ಒಂದು ನೋಡ್ಕೊಂಡು ಹೋಗಿದಾರ? ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾರ? ಏನ್ ಮಾಡಂಗ ಇಲ್ರಿ, ಹೇಳಿ ಹೋಗ್ತಾರೆ. ಬಂದಿರ್ಲ ಈಗ ನಾವ್ ಮಾಡ್ತೀವಿ ಅಂತಂದ ಈಗ ಹೂ ಅಂತೀರಿ, ಈಗ ಮತ್ 10 ವರ್ಷ ಹೋತದ ಹಿಂಗಾಗ್ತದೆ. ನಾವು ಮುಂಜಾನೆ 2 ಲೀಟರ್, ಸಾಯಂಕಾಲ 2 ಲೀಟರ್ ಹಾಕ್ಲಿ. ಈಗ 30 ರೂಪಾಯಿ ಒಂದು ಲೀಟರ್ಗೆ. ನಾವೊಂದು ನೇರವಾಗಿ ಅಧಿಕಾರಿಗಳನ್ನ ಮೀಟ್ ಮಾಡಿ ಇದ್ರ ಬಗ್ಗೆ ಏನ್ ಮಾಡ್ಬೇಕು ಅದನ್ನ ಕ್ರಮ ಕೈಗೊಂಡು ಮಾಡಿಸ್ತೀವಿ. ಏನ್ ಮಾಡಿಸ್ತೀರಿ ನೋಡಪ್ಪ, ದೈಪುನೆ ಮುದುಕೋರು ನಾವು ಅಂತ ಅಂದ ಕಾಲ ಅದಾವ್ ಗೊಂಡ್ರಾಕ ನಾವು ಮುದುಕ ಹೊಲ
ಗೊತ್ತೇನ್ರಿ ಕೆರಿನ ಮುತ್ತಾರ ಕೆರೆ ಐತೈತೆ ಅದು ಗೊತ್ತಲ್ಲ ಅದಕ್ಕೆ ಗಾಂಧಿನಗರ ತೆಗೆದ್ರೆ ಎಲ್ಲರೂ ಗುಡ್ಸ್ಕೊಂಡು ಹಾಕಿಬಿಟ್ಟಾರ ಕೆರೆಯಾಗ ನೋಡ್ರಿ ನೀವು ಹೋಗಿ ಅದ್ರ ಗೌರ್ಮೆಂಟ್ ಐತ್ರಿ ಮತ್ತೆ ಅದು ಹಾಂ ಕೆರೆನ ಐತೆ ಗೊತ್ತದು ಕೆರೆಯಾಗ ಮನೆ ಒಳಗೆ ಹಾಕ್ಯಾರಲ್ಲ ಗೊತ್ತೇನ್ರಿ ಎಲ್ಲರೂ ಡೈರೆಕ್ಟ್ಗಳು 5,000 10,000 ರೂಪಾಯಿ ಲಂಚ ತಗೊಂಡ್ ಕೇಸಿ ಒಂದು ಗುಡ್ಡೆ ಹಾಕೊಟ್ಟಾರ ಅವ್ರಿಗೆ ಹಾಂ ಗೊತ್ತೇನ್ರಿ ಅದು ಕೆರೆ ಏನಾಗಿದೆ ಈಗ? ಕೆರೆ ಎಲ್ಲ ಬಿಲ್ಡಿಂಗ್ ಆಗ್ಯಾವ್ರಿ ಅವು ಎಲ್ಲ ಕ್ಲೋಸ್ ಆಗಿದೆ, ಎಲ್ಲ ಗುಡಿಸಲು ಕಟ್ಟಿದ್ದಾರೆ. ಕಟ್ಟಾರ್ರಿ ಆ ಕೆರೆ ಒಳಗಡೆ ಗುಡಿಸಲು ಕಟ್ಟಿದ್ದಾರೆ. ಅಲ್ಲಿ ನೀರೇನು ಸ್ಟೋರ್ ಆಗಿಲ್ಲ ಕೆರೆಯಲ್ಲಿ? ನೀರು ಐತ್ರಲ್ಲ ಟೋರ್ ಆಗೈತ್ರಿ ಒಡ್ಡ ಐತಿ ಎಲ್ಲ ಐತ್ರಲ್ಲ ಗೊತ್ತೇನ್ರಿ ಆ ಕೆರೆ ಒಳಗಡೆ ಮನೆ ಕಟ್ಟಕ್ಕೆ ದುಡ್ಡು ತಗೊಂಡು ಮನೆ ಕಟ್ಟಕ್ಕೆ ಜಾಗ ಕೊಟ್ಟಾರೆ. ಎಷ್ಟು ತಗೊಂಡಿದ್ದಾರೆ ಒಂದೊಂದು ಮನೆಗೆ? ಒಂದೊಂದು ಗುಂಟೆಗೆ 5,000 ರೂಪಾಯಿ ತಗೊಂಡ್ರಿ ಅವ್ರು. 6,000 5,000 ಒಂದೊಂದು ಪ್ಲಾಟ್ 6,000 ತಗೊಂಡ್ರಿ. ಒಂದು ಪ್ಲಾಟಿಗೆ ಎಷ್ಟು ಪ್ಲಾಟ್ ಸೈಜು? ಸೈಜ್ ಹೌದು ಏನು ಯಾರಿಗೆ ಕಂಬ ಕೆರೆ ಶೇಷಾವನ್ ಕೆರೆ ಯಾವ್ದು ಒಂದಕ್ಕೆ 6,000 ರೂಪಾಯಿ ತಗೊಂಡ್ರ. ಟೀಚರ್ ಕಾಲೇಜ್ ಮರ ಹೌಸಿಂಗ್ ಕಾಲೇಜ್ ಮಗಲ್ ಕಟ್ಟಿಗೆ ಐತೆ ನೋಡ್ರಿ. ಕಟ್ಟಿಗೆ ಹಿಂದೆ ನೋಡ್ರಿ ಸರ್ ಅಂಜುಮಾನ ಅದು ಸೈಸಾಬ್ ದರ್ಗಾದ ಕೆರೆ ರೀ ಅದ. ಕೆರೆ ನಾವು ಸಣ್ಣ ಅಂದಿರ್ತ ಕೆರೆಯಾಗಿ ನೀರ್ ತಗೊಂಡು ಹೋಗಿ ಬನ್ನಿ ಮಾಡ್ತಿದ್ವಿ ನಾವು. ಅದ್ ಅಲ್ಲಿದ್ರಿ ಈಗ ಅಲ್ಲಿ ಹಾದಿನೂ ಇಲ್ರಿ. ಈಗ ಎಲ್ಲ ಕೆರೆಯಾಗ ಮನಿ ಎಲ್ಲ ಗಾಂಧಿನಗರ ಮಾಡಿಬಿಟ್ಟಾರ ಅದನ್ನ. ಅಂಜುಮಂದವ್ರ ಕಡೆ ಹೋಗ್ರಿ ನೀವು ನಕಾಸೆ ತೆಗೆದು ಕೊಡ್ತೀರಾ? ಖಂಡಿತ ತೆಗೆದು ಕೊಡ್ಬೇಕು. ಆ ಪ್ಲೇಸ್ಗೆ ಹೋಗ್ತೀವಿ, ಅಲ್ಲಿ ಏನಾಗಿದೆ ನೋಡ್ತೀವಿ, ನೋಡಿ ಅದನ್ನ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತೀವಿ. ಕಲೆಕ್ಟ್ ಮಾಡ್ರಿ. ಜನಗಳು ಕುಡಿಯಾಕ ನೀರ್ ಇಲ್ಲಿ ಏನ್ ಒಂದು ಇಲ್ರಿ ಅಲ್ಲಿ. ಇಲ್ಲೇ ಕೆರೆ ತಿಳಿಸಿ ಮನುಷ್ಯನ ಮಾಡ್ಯಾರ್ರಿ, ಕೆರೆ ಅಂತೇಳಿ ಗಾರ್ಡನ್ ಮಾಡ್ಯಾರ್ರಿ, ನಡುವಿನ ಕೆರೆ ಅಂತ ದೋಬಿ ಕಟ್ಟಿ ಮಾಡ್ಯಾರಿ. ದೋಬಿ ಕಟ್ಟಿ ಮಾಡಿದ್ರಿ. ಎಲ್ಲಿ ಹೋಗ್ಬೇಡ್ರಿ ಜನಗಳ ಕುಡಿಯಾಕ ನೀರೇ ಇಲ್ಲ. ತೊಳ್ಯಾಕ ನೀರ್ ಇಲ್ರಿ ಸರ್. ಗುರುಪುರ ಸರ್ಕಾರ ಸರ್ಕಾರ ಅದನ್ನ ಇವರೆಲ್ಲ ನೊಂದಿ ಬಿಟ್ರು. ಮುನ್ಸಿಪಾಲಿಟಿ ಡೈರೆಕ್ಟ್ ಕೊಡ್ರಿ. ಮೆಂಬರ್ 5 ವರ್ಷಕ್ಕೊಬ್ರು ಬರ್ತಾರ ನೋಡ್ರಿ. 5 ವರ್ಷಕ್ಕೆ ಒಂದ್ಸಲಿ ಅದು ನೋಡ್ರಿ ತಕ್ಕೋರಿ ಹುಡುಗರ್ದೆಲ್ಲ ಆ ಕಟ್ಟಿಗೆ ಆಟ ಐತಾಗ ಪತ್ರ ಚಾಡ ನೋಡ್ರಿ ಅಲ್ಲ ಸರಿ ಅದು ಫುಲ್. ನಾವು ನೋಡಿ ಹ್ಯಾಂಗ ಬರ್ತೀವಿ. ಇಲ್ಲ ಅಲ್ಲಿ ಸುತ್ತಮುತ್ತಲ ಇದ್ದವ್ರು ಯಾರು ಹೊಡೆದಾರ ಅಂತ ನಮ್ಗೆ ಹೇಳಿದ್ರಪ್ಪ ಅಂತಂದ್ರೆ ಅನುಕೂಲ ಆಗುತ್ತೆ ಖಂಡಿತ. ಅದನ್ನ ಹೇಳೋದನ್ನು ಮಾಡಲ್ಲ, ಬಂದ ತಕರಾರು ಮಾಡೋದು ಒಂದೇ. ಆದ್ರೆ ನಮ್ಗೆ ಇವ್ರು ಹೆಲ್ಪ್ ಮಾಡ್ಲಿ, ನಾವು ಜನ ನೀವು ತಿಳಿಸ್ಬೇಕು. ಅದು ಯಾರು ಏನ್ ತೊಂದರೆ ಕೊಡ್ತಾರೆ ಅನ್ನೋ ಜನ ತಿಳಿಸಿದ್ರೆ ಅಧಿಕಾರಿಗಳು ಅದನ್ನ ಸಂಬಂಧಪಟ್ಟವ್ರು ಅದನ್ನ ಮಾಡಿಸೋದು. ಇಂಥವ್ರು ಹಿಂಗ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ನನಗೆ ಹೆಲ್ಪ್ ಆಗತ್ತೆ. ನಾನು ಡೈರೆಕ್ಟ್ ಮತ್ತೊಮ್ಮೆ ಅವನ್ನ ಅಬ್ಸರ್ವ್ ಮಾಡಿ ಟಾರ್ಗೆಟ್ ಮಾಡ್ಕೊಂಡು ಖಂಡಿತ ಅವ್ನು ಹಿಡಿದು ನಾನು ಏನತ್ತ ಮುಂದೆ ನಾನು ಕಾನೂನು ಪ್ರಕಾರ ಮುಂದೆ ಕಾನೂನು ಪ್ರಕಾರ ಅವ್ರಿಗೆ ನಾವು ರೂಲ್ಸ್ ಪ್ರಕಾರ ಮಾಡ್ಬೋದು. ಅಲ್ಲ ಹೆಸರು ನನಗೆ ನೀವು ಸೂಕ್ಷ್ಮವಾಗಿ ಇಷ್ಟು ಹೇಳ್ಬಿಟ್ರೆ ಸಾಕು, ನಾನು ಕವರ್ ಮಾಡಿರ್ತೀನಿ. ಇದು ಲೈಟ್ ಮಾತ್ರ ಹಾಕಿಸ್ಕೊಡ್ತೀನಿ, 2 ದಿನದಲ್ಲಿ ಹಾಕಿಸ್ಕೊಡ್ತೀನಿ. ಆ ಕಡೆ ಪೋಲ್ ಅಡ್ಜಸ್ಟ್ಮೆಂಟ್ ಹಾಕಿದ್ರೆ ಆ ಕಡೆ ಹಾಕ್ತೀನಿ, ಇಲ್ಲ ಈ ಕಡೆ ಬಂದ್ರೆ ಈ ಕಡೆ ಸೆಟ್ ಮಾಡ್ಕೊಡ್ತೀನಿ. ಒಂದು ಲೈಟ್ ಏನೂ ಇಲ್ಲ ಅಲ್ಲಿ ಚಂದ ವಸೂಲಿ ಮಾಡಿ ಅಡ್ಡ ಇದ್ದಂಗ ಅದು ಮುನ್ಸಿಪಾಲಿಟಿ ಅಂದ್ರೆ ಅಲ್ಲಿ ಯಾವುದೂ ವ್ಯವಸ್ಥೆ ಇಲ್ಲ. ಯಾವ ವ್ಯವಸ್ಥೆನೂ ತಮಗೆ ಯಾವುದೂ ಇಲ್ಲ. ಈಗ ನೀವು ಅಲ್ಲಿ ಚಂದ ವಸೂಲಿ ಮಾಡ್ಲಿ ಬಿಡ್ಲಿ, ಈಗ ಸರ್ಕಾರದಿಂದ ತಮ್ಮ ವಾರ್ಡ್ಗೆ ನಿಮ್ಗೆ ಇಲ್ಲಿನ ಜನಗಳಿಗೆ ಕಷ್ಟಕ್ಕೆ ಏನ್ ಪರಿಹಾರ ಮಾಡ್ಬೇಕು ಅಂತ ಏನು ವ್ಯವಸ್ಥೆ ಇಲ್ಲ. ಏನು ವ್ಯವಸ್ಥೆ ಇಲ್ಲ. ಹೇಳಿದ್ರೆ ಜನರಲ್ ಫಂಡ್ ಒಳಗೆ ವರ್ಕ್ ಇಲ್ಲ. ಮಾಡಂದ್ರೆ ವರ್ಕ್ ಕಾಂಟ್ರಾಕ್ಟರ್ಗಳು ವರ್ಕ್ ಹಾಕಿಸ್ಕೊಳ್ಳಂಗಲ್ಲ. ಯಾಕಂದ್ರೆ ಹಿಂದಿನ ಬಾಕಿ ಉಳಿದೈತಿ. ಹಿಂದಿನ ಬಾಕಿ ಉಳಿದ ಹಿಂದಿನ ಬಾಕಿ ಉಳಿದೈತಿ. ನಾವು ಆ ಹಿಂದಿನ ಬಾಕಿ ಕೊಡ್ರಿ ಕೆಲಸ ಮಾಡ್ತಾರೆ. ಜನರಲ್ ಫಂಡು ಈ ಕೆಲಸ ಮಾಡಿದ್ರೆ ಇನ್ನು 3 ವರ್ಷಕ್ಕೆ ದುಡ್ಡು ಕೊಡಕ್ಕೆ ತಯಾರಾಕಾರ ಅಂತ ವ್ಯವಸ್ಥೆ ಐತಿ ಇಲ್ಲಿ. ಅಂತ ವ್ಯವಸ್ಥೆ ಈಗ ನಡೀತಾ ಇದೆ. ಈಗ ಒಂದು ಕಾಮಗಾರಿ ಕೆಲಸಕ್ಕೆ ಎಷ್ಟು ಹಣ ಬಿಡುಗಡೆ ಆಗಿದೆ? ಯಾವ್ದಕ್ಕೆ? ಈಗ ಒಂದು ಟಾಯ್ಲೆಟ್ ವ್ಯವಸ್ಥೆಗೆ ನಮ್ಮ ವಾರ್ಡಿಗೆ ಬರೀ ಬಂದಿದ್ದು 3 ಟಾಯ್ಲೆಟ್ ಕದಲ್ಲ, ಜನರಲ್ ಆಗಿ ವಾರ್ಡ್ ಅದನ್ನ ನಾವು ಏನ್ ಮಾಡಿದ್ನಿ, ಶೌಚಾಲಯ ನಮ್ಮ ವಾರ್ಡ್ನಲ್ಲಿ ಇಲ್ಲ ಅಂತೇಳಿ ಮತ್ತೆ ಬೇರೆ ವಾರ್ಡಿನ 3.5 ಲಕ್ಷ, ನಮ್ಮ ವಾರ್ಡಿನ 3.5 ಲಕ್ಷ ಎರಡೂ ಕೂಡಿಸಿ 7 ಲಕ್ಷ ರೂಪಾಯಿ ಹಾಕಿ ಒಂದು ಶೌಚಾಲಯ ಕಟ್ಟ. ಈಗ ಶೌಚಾಲಯ ಕಟ್ಟಬೇಕು ಅಂತಿರೋದು ಒಂದು ಮಿಡಲ್ ಅಲ್ಲಿ, ಅಂದ್ರೆ ಆ ಕಡೆ ವಾರ್ಡು ಸೇರಿ ಈ ಕಡೆ ವಾರ್ಡು ಸೇರಿ ಸೆಂಟ್ರಲ್ ಕಟ್ಟಬೇಕು ಅಂತ ಅದು ಡಿಸೈಡ್ ಆಗಿ ಅಟ್ ಪ್ರೆಸೆಂಟ್ ನಮ್ಮ ಗ್ರಾಮ ಪಂಚಾಯತ್ ನಮ್ಮ ನಗರಸಭೆಯಲ್ಲಿ ಮಾತುಕತೆ ನಡೆದು ತಾವೊಂದು ನಮೂನೆ ಕೊಟ್ಟಿರೋದೇನಂದ್ರೆ ನಡುವಲ್ಲಿ ಒಂದು ಆ ಕಡೆ ವಾರ್ಡ್ವರೆಗೂ ಸಂಬಂಧ ಪಡಬೇಕು, ಈ ಕಡೆ ವಾರ್ಡ್ವರೆಗೂ ಸಂಬಂಧ ಪಡಬೇಕು, ಸೆಂಟ್ರಲ್ಲಿ ಒಂದು ಟಾಯ್ಲೆಟ್ ಮಹಿಳಾ ಟಾಯ್ಲೆಟ್ ಕಟ್ಟಬೇಕು ಅಂತ ತಾವು ನಮೂನೆ ಕೊಟ್ಟಿದ್ದೀರಾ. ಆ ನಮೂನೆ ತಕ್ಕಂತೆ ಒಂದು ಸ್ಯಾಂಕ್ಷನ್ ಕೂಡ ಆಗಿದೆ. ಅದು ಟೆಂಡರ್ ಇನ್ನು ಯಾರಿಗೂ ಕೊಟ್ಟಿಲ್ಲ. ಇನ್ನು ಟೆಂಡರ್ ಕೊಟ್ಟಿಲ್ಲ. ಇನ್ನು ಟೆಂಡರ್ ಅಪ್ರೂವಲ್ ಆಗಿದೆ. ಟೆಂಡರ್ ಈಗ ಕೊಡ್ತಾರೆ, ನೆಕ್ಸ್ಟ್ ಕೊಡ್ತಾರೆ. ಅಲ್ಲಿವರೆಗೂ ತಾತ್ಕಾಲಿಕವಾಗಿ ಜನ ಏನ್ ಕೇಳ್ತಾ ಇದಾರೆ ಅಂದ್ರೆ ನಮ್ಗೆ ಒಂದು ದೀಪದ ವ್ಯವಸ್ಥೆ ನಾಳೆ ಬೆಳಗ್ಗೆನೂ ಮಾಡಿಕೊಡ್ತೀವಿ. ಅದಕ್ಕೊಂದು ತುಂಬಾ ಎಮರ್ಜೆನ್ಸಿ ಅಂತ ದೀಪದ ವ್ಯವಸ್ಥೆ. ಅಲ್ಲಿ ಯಾರೋ ಅವ್ರು ಹೋಗಿದಂತ ಒಂದು ಗಲೀಜ್ ಮೇಲೆನೆ ಕಾಲಿಟ್ಟು ಬಿದ್ದು ತುಂಬಾ ಏಟ್ ಮಾಡ್ಕೊಂಡು ದೀಪದ ವ್ಯವಸ್ಥೆ ಯಾಕೆ ಮಾಡಿಲ್ಲ? ಲೇಡೀಸ್ ಶೌಚಾಲಯ ಸಣ್ಣ ದೀಪದ ವ್ಯವಸ್ಥೆ ಮಾಡಿದರೆ
ಆಚೆ ಕಡೆ ಮನೆಯಿಂದ ಅಸಹ್ಯವಾಗಿ ಇದನ್ನ ಆಕೈತಿಲ್ಲ ಅದ್ರ ಸಲುವಾಗಿಲ್ಲ ಈಗ ಮಾಡಿದ್ರೆ ನಾಳೆ ಮಾಡಿಸ್ತೀವಿ ಯಾಡ್ ಆಗೋಗ್ತೈತಿ. ಹೌದು ಅಂದ್ರೆ ಫೋಕಸ್ ಯಾವ ರೀತಿ ಕೊಡ್ತೀರಾ ತಾವು? ಫೋಕಸ್ ಫೋಕಸ್ ಅದನ್ನ ನೋಡಿ ಅದನ್ನ ನೋಡಿ ಅವ್ರು ಬರ್ದಿರೋದು ಫೋಕಸ್ ಯಾವ ರೀತಿ ಬರುತ್ತೆ ರಸ್ತೆಯಲ್ಲಿ ಬೀಳೋ ಅದನ್ನ ನೋಡಿ ಅಷ್ಟೇ ಮಾಡಿಸ್ತೀವಿ ನಾವು. ಅದನ್ನ ಬೆಳಕು ಆ ಕಡೆ ಬೀಳೋಂಗೆ. ಎಕ್ಸಾಂಪಲ್ ಒಂದು ನೀರಿನ ಒಂದು ಟ್ಯಾಪ್ ವ್ಯವಸ್ಥೆ ಬೇಕಂತಂದ್ರೆ ಕಾರ್ನರ್ ಎಲ್ಲರೂ ಒಂದು ಟ್ಯಾಪ್ ನೀರು ಹಿಡ್ಕೊಂಡು ಹೋಗ್ತಾರ. ಅದು ತೆಗಿರುವಂತ ಜಾಗ ಐತೆ ಅಲ್ಲಿ ಏನು ಈಗ ಬೋರ್ವೆಲ್ ಗಾಡಿನೂ ಬರಂಗಿಲ್ಲ ಇನ್ನೂ ಬರಲ್ಲಂತ ವ್ಯವಸ್ಥೆ ಐತೆ. ಅಲ್ಲ ಅಲ್ಲೇ ಅಕ್ಕಪಕ್ಕ ಒಂದು ಮನೆಗಳಿದೆಯಲ್ಲ ಅಲ್ಲಿಂದ ಒಂದು ಈಚೆ ಒಂದು ಟ್ಯಾಬ್ ಸುಮ್ಮನೆ ಒಂದು 10 ಅಡಿ ಪೈಪು ಒಂದು ಟ್ಯಾಬ್ ಹಾಕಿದ್ರೆ ಅಲ್ಲಿ ಹಿಡ್ಕೊಂಡು ಅಲ್ಲಿ ಹೋಗಿ ಟ್ಯಾಬ್ ಹಾಕಿದ್ರೆ ಹಿಂಗೈತಲ್ಲ ಇಲ್ಲಿ ಸಮಸ್ಯೆ. ಮೊದಲಿಗೆ ನೀರು ಬರ್ಬೇಕಾದ್ರೆ 8 ದಿವಸಕ್ಕೊಮ್ಮೆ ಬರ್ತದೆ ಸರ್ಕಾರಿ ಕೆರೆ ನೀರು. ಅಲ್ಲ ಈಗ ಅಲ್ಲಲ್ಲ ಮನೆಯವರಲ್ಲ ಈಗ ನಾರ್ಮಲ್ ಏನು ಕಾರ್ಪೊರೇಷನ್ ಈಗ ಸರ್ಕಾರದಿಂದ ಬರುವಂತ ನೀರಲ್ಲ ನಿಮ್ಗೆ ಸೇಮ್ ಪಬ್ಲಿಕ್ ಇಂದ ಕೊಡ್ತಾ ಇದ್ರಲ್ಲ ನೀರು ಪಬ್ಲಿಕ್ ಅಂತ ಮನೆಗೆ ಬಿಡ್ತಾ ಇದ್ರಲ್ಲ ಆ ಟೈಮಲ್ಲಿ ಯೂಸ್ ಮಾಡ್ಕೋಬಹುದು. ಒಂದು ತೊಟ್ಟಿ ಇದ್ರೆ ಸೇವ್ ಮಾಡ್ಕೋಬಹುದು ನೀರು. ತೊಟ್ಟಿ ಕಟ್ಟಿದ್ರೆ ಒಂದು ಸ್ಟೋರ್ ಆಗುತ್ತಲ್ವ ಮಾಡ್ಬೋದಲ್ಲ. ಒಂದು ತೊಟ್ಟಿ ಕಟ್ಟಿದ್ರೆ ಆ ನೀರಲ್ಲಿ ಒಂದು ಅಟ್ಲೀಸ್ಟ್ 3 ದಿನ ಯೂಸ್ ಮಾಡ್ಬೋದಲ್ಲ 4 ದಿನ ಯೂಸ್ ಮಾಡ್ಬೋದಲ್ಲ. ಅದನ್ನೇ ಒಂದು ಸರ್ ಅವರು ಒಂದು ಮಾಡ್ಕೊಡ್ತಾರೆ. ತಮ್ಮ ಒಂದು ಏನು ಅನಿಸಿಕೆ ಇದೆ ನೇರವಾಗಿ ಅವ್ರನ್ನ ಮೀಟ್ ಮಾಡಿ ನಮ್ಗೆ ಈ ರೀತಿ ಮಾಡಿಸ್ಕೊಡ್ರಿ ಅಂತ ಕೇಳಿದ್ರೆ ಮಾಡಿಸ್ಕೊಡ್ತಾರಲ್ವಾ. ನೀವೊಂದು ಪ್ಲಾನ್ ಕೊಡಬೇಕು. ಅವ್ರೊಂದು ಪ್ಲಾನ್ ಅಲ್ಲಿ ಇರ್ತಾರೆ ಆದ್ರೆ ನಿಮ್ಮ ಪ್ಲಾನ್ ಏನಿದೆಯೋ ಆ ಒಂದು ಪ್ಲಾನ್ ಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತಲ್ವಾ. ಗೊತ್ತಿಲ್ರಿ ಇವತ್ತು ನೀವು ಬರೋಣ ಹೇಳ್ರಿ ಅಲ್ಲಿ ಒಳಗೆ ಲೈಟ್ ಇಲ್ಲ ಅಲ್ಲಿ ರಾಡಿ ಐತಿ ಅನ್ನೋದು ಇವತ್ತು ಗೊತ್ತಾಗೈತ್ರಿ. ರಾಡಿ ಕಂಟಿದ್ದಿತ್ತು ಅದನ್ನ JCB ಹಚ್ಚಿ ಎಲ್ಲ ಸ್ವಚ್ಛ ಮಾಡಿಸಿ ಅಲ್ಲಿ ಹಳಿ ಸಂಡಾಸಿದ್ದು ಅವನ್ನೆಲ್ಲ ಡೆಮೋಲಿಷ್ ಮಾಡಿ ಅಲ್ಲಿ ಹೊಸ ಕಟ್ಟಬೇಕಂತ ವ್ಯವಸ್ಥೆ ಮಾಡಾಕ್ತಿವಿ. ಮೊದಲ ಆ ಜಾಗದಾಗ ರಸ್ತೆ ಒಳಗನ ಸಂಡಾಸ್ ಕಟ್ಸ್ಯಾರ. ಹಿಂದೆ 20 ವರ್ಷ ನಿಮ್ಮ ವಾರ್ಡ್ ಸಂಬಂಧಪಟ್ಟಂತೆ ಎಲ್ಲ ಪ್ರತಿಯೊಂದು 20 ವರ್ಷದಿಂದ ರಸ್ತೆ ಒಳಗೆ ಸಂಡಾಸ್ ಕಟ್ಟ್ಯಾವ. ಅದೇ ಹೇಳ್ತಾ ಇದ್ದೀನ ಸರ್. ನೀವೊಂದು ಕೌನ್ಸಿಲರ್ ಆದ್ಮೇಲೆ ಈಗ ಪ್ರೆಸೆಂಟ್ಗೆ ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟಂತೆ ಒಂದೊಂದು ಗಲ್ಲಿನೂ ನಾವು ಎಲ್ಲ ವೆರಿಫಿಕೇಶನ್ ಮಾಡ್ಕೊಂಡ್ ಬಂದಿದ್ದೀನಿ. ಅದೆಲ್ಲ ಸ್ಟೋರ್ ಆಗಿದೆ. ಅದ್ರ ತಕ್ಕಂತೆ ನೀವು ಕೆಲಸನೂ ಮಾಡಿದ್ದೀರಿ ಇಲ್ಲ ಅಂತಿಲ್ಲ. ಜನಗಳು ಹೇಳಿಕೆನೂ ಕೊಟ್ಟಿದ್ದಾರೆ ಆಲ್ರೆಡಿ. ಯಾವ ರೀತಿ ಹಿಂದೆ ಇದ್ದಂಥ ಕೌನ್ಸಿಲರ್ ಮಾಡಿದ್ದಾರೆ ಈಗ ತಾವು ಯಾವ ರೀತಿ ಮಾಡಿದ್ದೀರಾ ಅದನ್ನ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಪಬ್ಲಿಕ್ ಏನ್ ಕೇಳ್ತಾ ಇದಾರೆ ಅಂದ್ರೆ ಪ್ರೆಸೆಂಟ್ಗೆ ಅಲ್ಲೊಂದು ಬೆಳಕಿನ ವ್ಯವಸ್ಥೆ ಒಂದು ನೀರಿನ ವ್ಯವಸ್ಥೆ ಅದು ನೀರು 3 ದಿನಕ್ಕೆ ಬಿಡ್ತಾರೆ 6 ದಿನಕ್ಕೆ ಬಿಡ್ತಾರೆ. ಓಕೆ ಮೇ ಬಿ ಒಂದು ಸ್ಟೋರಿಂಗ್ ಕೆಪಾಸಿಟಿ ಒಂದು ಸ್ಟೋರಿಂಗ್ ಯಾವ್ದೋ ಒಂದು ದಿನಕ್ಕೆ 2 ದಿನಕ್ಕೆ ಯೂಸ್ ಮಾಡೋ ಥರ ಒಂದು ಟ್ಯಾಪ್ ಹಾಕಿ ಅಲ್ಲಿ ಬರೋಂಥ ನೀರು ನಿಂತ್ಕೊಳ್ಳೋ ಥರ ಮಾಡಿ ಒಂದು ತೊಟ್ಟಿ ಟೈಪ್ ಮಾಡಿದ್ರೆ ಅವ್ರ ಅನುಕೂಲ ಆಗುತ್ತೆ. ಯೂಸ್ ಮಾಡ್ಕೋತಾರೆ. ಒಂದು ಜಾಗ ಎತ್ಕೊಂಡು ಹೋಗ್ತಾರೆ ಯೂಸ್ ಮಾಡ್ತಾರೆ. ಅವರು ಒಂದು ಯಾಕೆಂದ್ರೆ ಮಹಿಳೆಯರಿಗೆ ಅವ್ರು ಯಾರು ಪ್ರಾಬ್ಲಮ್ ನಿಮ್ಮ ಗಂಡಸ ಹತ್ರ ಬಂದು ಹೇಳೋಕ್ಕಾಗಲ್ಲ. ಓಪನ್ ಯಾರು ಹೇಳೋಕ್ಕಾಗತ್ತಾ? ಹೇಳೋಕ್ಕಾಗಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನು ಮಾಡ್ಕೊಡ್ಬೇಕು ಫೆಸಿಲಿಟೀಸ್ ಮಾಡಿಸ್ಕೊಟ್ರೆ ನಮ್ಮನೆ ಮನೆಯ ಮರ್ಯಾದೆಗಳು ಉಳಿಯುತ್ತೆ ಅಲ್ವಾ. ಅದನ್ನ ತಮ್ಮ ಏನು ಅಧಿಕಾರದಲ್ಲಿದ್ದಾರೆ ಅವ್ರ ಹತ್ರ ಕೇಳಿ ನೀವು ಐಡಿಯಾ ಕೊಟ್ಟು ಅದನ್ನ ಮಾಡಿಸ್ಕೊಡಿ. ಈಗ ನಿಮ್ಮ ಮುಂದೆ ಅಂದಾರಿ ಇವ್ರು ಯಾರು ಅಂದಾರಿ ಅಲ್ಲಿ ಟಾಯ್ಲೆಟ್ ಅದು ಏನಿಲ್ಲ ಇಲ್ಲ. ಈಗ ಇಷ್ಟು ವರ್ಷದಿಂದ ತಾವು ಅಲ್ಲಿ ಇದ್ದೀರಲ್ಲ ಆ ವಿಷಯನ ಇಲ್ಲಿವರೆಗೂ ನಮ್ಮ ಕೌನ್ಸಿಲರ್ ಆನಂದ್ ಲಕ್ಷ್ಮಣ್ ಚೌಧರಿ ಗಮನಕ್ಕೆ ತಂದಿದ್ರೆ ಇಲ್ಲಿವರೆಗೂ ಹೇಳಿದ್ದೀರಾ? ಬಂದು ಹೇಳಿದ್ದೀರಾ ಯಾವತ್ತಾದ್ರೂ? ಇವ್ರು ಸ್ಯಾಂಕ್ಷನ್ ಟಾಯ್ಲೆಟ್ ಕಟ್ಟೋದು ಸ್ಯಾಂಕ್ಷನ್ ಅದು ಗೌರ್ಮೆಂಟ್ ಇಂದ ಮಾಡ್ತಾ ಇದಾರೆ. ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಇಲ್ಲಿ ಬೆಳಕು ಬೇಕು ಒಂದು ನೀರ್ ಬೇಕು ಅಂತ ಕೇಳಿದೀರಾ? ಟಾಯ್ಲೆಟ್ ಕಟ್ಟಿದ ನೀರ್ ಬೇಕಲ್ಲ. ಟಾಯ್ಲೆಟ್ ಕಟ್ಟೋದು ಓಕೆಪ್ಪ. ಟಾಯ್ಲೆಟ್ ಸ್ಯಾಂಕ್ಷನ್ ಆಗಿದೆ. ನಮ್ಗೆ ಅಲ್ಲಿ ಎಲ್ಲ ಹಳ್ಳಿ ಟಾಯ್ಲೆಟ್ ರಾತ್ ಕೆಡಿದ್ರು. ಲೇಡೀಸ್ನು ಕೆಡಿದ್ರು ಜೆಂಟ್ಸ್ನು ಕೆಡಿದ್ರು. ನಾವು ಕಾರ್ಜಾಳ್ ಸಾಹೇಬ್ರ ಅಂತೇಳಿ ಅಲ್ಲಿ ಆಫೀಸ್ಗೆ ಹೋಗಿ ನಾವೆಲ್ಲ 10-12 ಮಂದಿ ಹೋಗಿ ಅವ್ರಿಗೆ ಇದು ಮಾಡಿ ಅಲ್ಲಿ 8 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರು. ಪಾಯ್ಕಾನ ಕಟ್ಟಿದ್ವಿ. ಈಗ ಅಲ್ಲಿ ಬೋರ್ ಸುಟ್ಟು ಹೋಗಿದ್ದು ಅದನ್ನ ಯಾರು ತಯಾರು ಮಾಡಾಕ್ಲತ್ತ ಯಾರು ಅದ್ರದಲ್ಲ. ಈಗ ಸ್ಯಾಂಕ್ಷನ್ ಆಗುತ್ತೆ ಅದು ಮಾಡ್ತಾರೆ. ಪ್ರೆಸೆಂಟ್ ಈಗಿರುವಂತ ಪ್ರಾಬ್ಲಮ್ಸ್ಗೆ ಒಂದು ಬೆಳಕು ಬೇಕು ನನಗೊಂದು ನೀರಿನ ವ್ಯವಸ್ಥೆ ಬೇಕು ಅಂತ ತಾವು ಖುದ್ದಾಗಿ ಹೋಗಿ ಹೇಳಿದ್ದೀರಾ? ಇವತ್ತವರೆಗೂ ಹೋಗಿ ಹೇಳಿದ್ದೀರಾ? ಹೇಳ್ಬೇಕು ತಾನೇ, ಹೇಳ್ಬೇಕಲ್ವಾ? ಹೇಳಿದ್ರೆ ತಾನೇ ಅವ್ರು ಮಾಡ್ಕೊಡಕ್ಕಾಗದು. ಟಾಯ್ಲೆಟ್ ಕಟ್ಟು ಪೂಜಾ ಸಹಿತ ಮಾಡಿಲ್ಲ. ನಮ್ಮ ಮನೆಯಿಂದ ಕಟ್ತಾರ ಅಬ್ಜೆಕ್ಷನ್ ಮಾಡಿದ್ರು. ಮಾತಾಡ್ರಿ ಅವ್ರ ಜೊತೆ ನೋಡಿ. ಈ ಇಂಥ ಪ್ರಾಬ್ಲಮ್ ಏನ್ ಹೇಳ್ತೀರಾ? ಇಂಥ ಪ್ರಾಬ್ಲಮ್ ಏನ್ ಹೇಳ್ತೀರಾ? ಏನ್ ಪ್ರಾಬ್ಲಮ್ ಹೇಳ್ತೀರಾ? ಈಗ ಅಲ್ಲಿ ಹಿಂದೆ ಜಾಗ ಸ್ವಚ್ಛ ಮಾಡಿಲ್ಲ ಆ ಸಂಡಾಸ್ ಕಟ್ಟಿ ಬೇಡ್ರಿ ಅಂತ ಫೋನ್ ಹಚ್ಚಿದ್ರು. ಏನ್ ಮಾಡ್ತೀರಿ? ವಾಸ ಬರ್ತೈತಿ ಅಂತ ವಾಸ ಬಂದ್ರೆ ಅವ್ರ ಮನ್ಯಾಗ ಹೋಗಿ ಕುಂಡ್ರಬೇಕು ಪಬ್ಲಿಕ್. ಈಗೆಲ್ಲ ನಿನ್ನೆಲ್ಲ ಈಗ 1000 ವರ್ಷ ಆತ ಅಲ್ಲಿ ಕುಂಡಿರ್ತಾರ ಮಂದಿ.
ಕುಂಡಿರ್ತಾರ ಈಗ ವಾಸ ಬರ್ತೈತೆ ಈಗ ಆಗ ವಾಸ ಬರ್ಲಿಲ್ಲ ಈಗ ವಾಸ ಬರ್ತೈತೆ ಅವ್ರಿಗೆ ಈಗ 1000 ವರ್ಷದಿಂದ ಯಾರು ಕೇಳಿಲ್ಲ ಅದನ್ನ ಈಗ ವಾಸ ಬರ್ತೈತೆ ಅಂದ್ಮ್ಯಾಗ ಯಾರು ಕೇಳ್ತಾರ ಬೇಕನ್ನೋದಾದ್ರೆ ಮುನ್ಸಿಪಾಲಿಟಿಗೆ ಹೋಗೋದು ಇಲ್ಲ ಈಗ ನಾ ಚಾಲು ಮಾಡಿಸ್ತೀನಿ ಯಾರ್ಯಾರು ಅಬ್ಜೆಕ್ಷನ್ ಮಾಡೋರು ಅಲ್ಲೇ ಬರ್ತಾರಲ್ಲ ಅವಾಗ ಅಬ್ಜೆಕ್ಷನ್ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ ಅದು ರೆಸ್ಪಾನ್ಸ್ ಕೊಡ್ಲೇಬೇಕಾಗುತ್ತೆ ಬ್ಯಾಡ್ ಅನ್ನೋರು ಮುನ್ಸಿಪಾಲಿಟಿ ಹೋಗ್ಲಿ ಬೇಕನ್ನೋರು ಮುನ್ಸಿಪಾಲಿಟಿಗೆ ಹೋಗ್ಲಿ ಆಗ ಯಾರು ಏನ್ ಬೇಕಾಗತ್ತೆ ಗುರ್ತಾಗತ್ತೆ ಹೇಳ್ರಿ ಪಬ್ಲಿಕ್ ಒಳಗೆ ಪಬ್ಲಿಕ್ ಮಾಡಲೇಬೇಕು ಬ್ಯಾಡ ಅಂದ್ರೆ ಯಾರು ಕೇಳ್ತಾರೇನ ಹಲೋ ಹಲೋ ಹೇಳ್ರಿ ಈಗ ಅದ ಈಗ ಸಂಡಾಸ ಎಲ್ಲಿ ಮಾಡುದು ಹೇಳ್ರಿ ನೀವ ಹೇಳ್ರಿ ಜಾಗ ಇನ್ನು ಅದು ಪಬ್ಲಿಕ್ ಸಣ್ಣ ಸಲುವಾಗಿ ಸರ್ಕಾರಿ 4 ಗುಂಟೆ ಜಾಗ ಐತ್ರಿ ಅಲ್ಲೇ ಕಟ್ಟಬೇಕಲ್ರಿ ಅದು ಅಲ್ಲಿ ಈಗ ಒಳಗ್ ಕಂದಕದ ಅನ್ಕ ಯಾರು ಬಾಗಲ್ ಬರಂಗಿಲ್ರಿ ಇಲ್ಲಿ ಇಲ್ಲ ಅಲ್ಲಿ ಯಾರು ಬಾಗಲ ಹೊಡಿಸ್ಕೊಡಲ್ರಿ ಕಂದಕದಾಗ ಕಂದಕದಾಗ ಯಾರು ಬಾಗಲ್ ಯಾಕೆ ಬರ್ತಾವ್ರಿ ಇಲ್ಲಿ ಮೊದಲಿಂದ್ರ ಗಾಡಿ ಐತಿ ಗಾಡಿ ಇಟ್ಕೊಂಡ್ರಿ ಅದನ್ನ 8 ಫೂಟ್ ಬಿಟ್ಟು ಅದನ್ನ ವ್ಯವಸ್ಥೆ ಮಾಡಿಸ್ತೀವಲ್ರಿ ಹಾ ಹೇಳ್ರಿ ನೋಡ್ರಿ ನಾವು ಅಲ್ಲಿ ಮಾಡಾತಿಲ್ರಿ ಯಾರ ಜಾಗದಾಗ ಮಾಡಾತಿಲ್ರಿ ಸರ್ಕಾರಿ 4 ಗುಂಟೆ ಜಾಗ ಐತ್ರಿ ಸಂಡಾಸ ಸಲುವಾಗಿ ಅಲ್ಲಿ ಅದ ಜಾಗದಾಗ ಮಾಡಾತಿವ್ರಿ ಉತ್ತಾರದಾಗ ಯಾವ ಜಾಗದಾಗ ಯೋಜನೆ ಮಾಡಿಸ್ತೇನ್ರಿ ಯಾರ ಜಾಗದಾಗ ಅತಿಕ್ರಮವಾಗಿ ಮಾಡಕ್ ಬರಲ್ರಿ ಎಲ್ಲಿ ಇಲ್ಲಿ ನೋಡ್ರಿ ಸರ್ಕಾರಿ ಜಾಗ ಎಲ್ಲಿ ಐತಲ್ರಿ ಅಲ್ಲೇ ಮಾಡ್ಬೇಕ್ರಿ ಯಾರ್ದು ನಿಮ್ಮ ಜಾಗದಾಗೂ ಮಾಡಕ್ ಬರಂಗಿಲ್ಲ ಹ್ಞೂನ್ರಿ ನಿಮ್ ಜಾಗ ಐತಂದ್ರ ಅದ್ರೆಲ್ಲ ಉತ್ತಾರದು ಇತ್ತಂದ್ರೆ ಕಟ್ಕೋಬಹುದಲ್ರಿ ನಿಮ್ ಜಾಗದಾಗ ನೀವು ನಿಮ್ ಜಾಗದಾಗ ನಾವ್ ಯಾಕೆ ಕಟ್ಟುನ್ರಿ ಅಲ್ರಿ ನಾವ್ ಯಾಕೆ ನಿಮ್ ಜಾಗದಾಗ ಯಾಕೆ ಸಂಡಾಸ್ ಕಟ್ಟುನ್ರಿ ನಾವು ಅದು ಯಾವ ಜಾಗದಾಗ ಸಂಡಾಸ್ ಜಾಗ ಐತಲ್ಲ ಅಲ್ಲೇ ಕಟ್ತೀವ್ರಿ ಹೌದ್ರಿ ಅಲ್ಲಿ ಸಂಡಾಸ್ ಒಳಗ್ ಕಟ್ಟಿಯೋದನ್ನ 60 ಫೂಟ್ ರೋಡ್ ಐತ್ರಿ ಅದ್ ನಕಾಶದಾಗ ರೋಡ್ ಕುಲ್ಲ ಮಾಡಿಸ್ತೇನ್ರಿ ಇದು ನೋಡ್ರಿ ಜಾಗ ಎಷ್ಟು ಐತಿರಲ್ಲ ರಸ್ತೆ ಎಷ್ಟೈತಿ ಅಷ್ಟ ಅಡಾಲ್ ಮಾಡಿಸೋದ್ರಿ ಹೆಚ್ಚಿಗೆ ಮಾಡ್ಸಂಗಲ್ಲ ಎಷ್ಟು ಫೂಟ್ ಉತ್ತಾರ ಇಲ್ಲ ಅಷ್ಟು ಕುಲ್ಲ ಮಾಡಿಸ್ತೇನ್ರಿ ಆಯ್ತಾ ಇವ್ರದ್ದು ಎಲ್ಲಿ ಬರುತ್ತೆ ಸರ್ ಮನೆ ಸರ್ಕಾರದಿಂದ ಬರುವಂತ ಒಂದು ಸಾಗಾಣಿಕೆ ಏನಿದೆ ಆ ಸಾಗಾಣಿಕೆಗೆ ಜನ ಪ್ರೋತ್ಸಾಹ ಕೊಟ್ಟು ಅದಕ್ಕೆ ಸಹಕಾರ ಕೊಡಬೇಕು ಹೊರತು ಡಿಪಾರ್ಟ್ಮೆಂಟ್ ಆಗಲಿ ಯಾರೇ ಆಗಲಿ ಒಂದ್ ನಿಮಿಷ ಏನ್ ಪ್ರಾಬ್ಲಮ್ ಕೊಡ್ತಾರೆ ಸರ್ ತಮಗೆ ಮರಳು ಬರ್ಬೇಕಾದ್ರೆ ಗಾಡಿ ಸೀಸ್ ಮಾಡಿದ್ರು ಇದೊಂದು ಗೌರ್ಮೆಂಟ್ ದಂಡ ಕಟ್ಟಬೇಕಾಗೈತಿ 25,000 ರೂಪಾಯಿ ಏನೋ ಸರ್ಕಾರದಿಂದ ಬರುವಂತ ಮರಳುಗುನು ಸರ್ಕಾರದಿಂದ ಎಲ್ಲಿ ಬರ್ತದೆ ಎಲ್ಲಿ ಲೀಸಿಂಗ್ ಇಲ್ಲ ಮುಧೋಳ ತಾಲೂಕದಾಗ ಈಗ ಒಂದು ಟೆಂಡರ್ ಕೊಟ್ಟ ಅಧಿಕಾರಿ ಮರಳನ್ನು ಸಿಗುದಿಲ್ಲ ಮರಳೇ ಸಿಗ್ತಾ ಇಲ್ಲ ಹೊರಗಡೆಯಿಂದ ಬರುವಂತ ಬರಬೇಕು ಆ ಬಂದಂತ ಗಾಡಿಗಳಿಗೆ ಮಾಡಿದ್ರೆ 25,000 ರೂಪಾಯಿ ದಂಡ ಕೊಡ್ಬೇಕು ಅದು ಕೆಲಸ ಹೆಂಗಾಕೋ ಆ ಮರಳು ತರುವಂತ ಒಂದು ದಾಖಲಾತಿ ಇರುತ್ತಲ್ಲ ಕೆಲಸದಿಂದ ಹಣ ಕೊಟ್ಟು ತರುವಂತ ದಾಖಲಾತಿ ಎಲ್ಲ ಇರುತ್ತಲ್ಲ ಎಲ್ಲಿ ದಾಖಲಾತಿ ಪರ್ಮಿಷನ್ ಇಲ್ಲ ಪರ್ಮಿಷನ್ ಮತ್ತೆ ಕಾಮಗಾರಿ ಕೆಲಸ ಯಾವ ರೀತಿ ಮಾಡ್ತಾರೆ ಯಾವ್ದು ಮಾಡುದು ಅಲ್ಲಿ ಈಗ ಶಾರ್ಟ್ ಟೈಮಲ್ಲಿ ಈಗ ಸದ್ಯದಲ್ಲಿ ಆ ರೀತಿ ಯಾವ್ದಾದ್ರು ಲಾರಿ ಹಿಡಿದಿದ್ದು ಟ್ರ್ಯಾಕ್ಟರ್ ಹಿಡಿದಿರೋ ಸಂದರ್ಭ ನಡೆದಿದೆ ದಿನಾಲು ಅದ ಮಾಡ್ತಾರೆ ಅಲ್ಲ ಈಗ ಪ್ರೆಸೆಂಟ್ ಹೇಳ್ತು ಅಂದ್ರೆ ಸೀದಾ ಸ್ಟೇಷನ್ಗೆ ಹೋಗ್ತೀವಿ ಆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಕೊಟ್ಟಿರೋದು ಆ ಒಂದು ಟೆಂಡರ್ ತಗೊಂಡಿರುವಂತ ವ್ಯಕ್ತಿನೇ ಆಗಲಿ ಸರ್ಕಾರಿ ಕೆಲಸ ಈಗ ಎಲ್ಲಿ ಚಲೋದು ಮರಳು ಸಿಗಲಾರ್ದ ಕೆಲಸ ಬಂದಿದೆ ಮರಳಿಲ್ಲ ಮರಳು ಸಿಗುವಂತ ಟೈಮಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಈಗ ಪ್ರೆಸೆಂಟ್ಗೆ ನಮ್ಮ ನಗರಸಭೆಯಿಂದ ಏನ್ ಹೇಳ್ತಾ ಇದಾರೆ ಆ ಸಮಸ್ಯೆಗೆ ಆ ಸಮಸ್ಯೆಗೆ ಏನ್ ಹೇಳ್ತಾ ತಂದು ಮಾಡ್ತಾರದ್ದಾರು ಅವರು ಸಬ್ ಬೇರೆಯಿಂದ ತಗೊಂಡು ಮಾಡ್ತಾರೆ ಅಂತ ಮಾಡ್ತಾ ಇದಾರೆ ಒಪ್ಕೊಂಡಿದಾರ ಮಾಡ್ತೀನಿ ಅಂತ
ಏನ್ರಿ 10,000 ರೂಪಾಯಿ ಕೆಲಸ 10,000 ರೂಪಾಯಿ ಕೆಲಸ ಇದ್ದ ಮರಳಿಗೆ 10,000 ರೂಪಾಯಿ ಹೋಗೈತಿ 10,000 ರೂಪಾಯಿ ಹೋಯ್ತದೆ. ಓಕೆ, ಇದರ ಡೀಟೇಲ್ಸ್ ನಾವು ಬೆಳಗ್ಗೆ ನಗರ ಪಂಚಾಯತಿಲಿ ಒಂದು ಮೀಟಿಂಗ್ ಕುಂಡಿಸ್ತೀವಿ. ಆ ಮೀಟಿಂಗಲ್ಲಿ ಈ ಚರ್ಚೆ ನಡೆಸಿ ಒಂದು ಏನು ಒಂದು ಕಾರ್ಯಕರ್ತರು ತರಬೇಕು ಆ ನೀತಿ ನಿಯಮನ ನಾವು ಪಾಲಿಸೋಣ ಖಂಡಿತ.